ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಝೀರಾಫ್ಥಾಲ್ಮಿಯಾ ರೋಗ ಈ ಜೀವಸತ್ವದ ಕೊರತೆಯಿಂದ ಬರುತ್ತದೆ. ವಿಟಮಿನ್ ಎ. ಜೀವಸತ್ವ ಎ ಇದನ್ನ ನಾವು ರೆಟನಾಲ್ ಅಂತ ಹೇಳಿ ಕರಿತೀವಿ. ಇದರ ಕೊರತೆಯಿಂದ ನಿಶಾಂತತೆ ಅಂದರೆ ಇರುಳು ಕುರುಡುತನ, ಇದರ ಮುಂದಿನ ಹಂತವೇ ಝೀರಾಫ್ಥಾಲ್ಮಿಯಾ. 4 ಈಸ್ ದಿ ರೈಟ್ ಆನ್ಸರ್. ಕೆಳಗೆ ಹೆಸರಿಸಿದ ಗುಪ್ತ ರಾಜರ ಕಾಲಾನುಕ್ರಮಿಕ ಕ್ರಮವನ್ನು ಸರಿಯಾಗಿ ಬರೆಯಿರಿ. ಎ ಸ್ಕಂದಗುಪ್ತ, ಬಿ ಸಮುದ್ರಗುಪ್ತ, ಸಿ ಚಂದ್ರಗುಪ್ತ ಅಂದರೆ 1ನೇ ಚಂದ್ರಗುಪ್ತ, 2ನೇ ಚಂದ್ರಗುಪ್ತ ಹಾಗೂ 1ನೇ ಕುಮಾರಗುಪ್ತ. ಹಾಗಾದರೆ ಸರಿಯಾದ ಉತ್ತರ ಸಿ, ಬಿ, ಡಿ, ಇ ಮತ್ತು ಎ. ಅಂದರೆ 1ನೇ ಚಂದ್ರಗುಪ್ತ ಫಸ್ಟು, ಆಮೇಲೆ ಸಮುದ್ರಗುಪ್ತ, ಆಮೇಲೆ 1ನೇ ಕುಮಾರಗುಪ್ತ, ಅದರ ನಂತರ ಸ್ಕಂದಗುಪ್ತ. ಗುಪ್ತರ ರಾಜಧಾನಿ ಪಾಟಲಿಪುತ್ರ. ಶ್ರೀಗುಪ್ತ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ. 1ನೇ ಚಂದ್ರಗುಪ್ತ ಕ್ರಿಸ್ತಶಕ 320 ರಿಂದ 335, ಸಮುದ್ರಗುಪ್ತ ಕ್ರಿಸ್ತಶಕ 335 ರಿಂದ 380, 2ನೇ ಚಂದ್ರಗುಪ್ತ ಕ್ರಿಸ್ತಶಕ 380 ರಿಂದ 414, 1ನೇ ಕುಮಾರಗುಪ್ತ ಕ್ರಿಸ್ತಶಕ 414 ರಿಂದ 455 ಹಾಗೂ ಸ್ಕಂದಗುಪ್ತ ಕ್ರಿಸ್ತಶಕ 455 ರಿಂದ 467. 1 ಈಸ್ ದಿ ರೈಟ್ ಆನ್ಸರ್. ಪಶ್ಚಿಮಾಭಿಮುಖವಾಗಿ ಹರಿಯುವ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ನರ್ಮದಾ. ದಕ್ಷಿಣ ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಶರಾವತಿ, ಕಾಳಿ, ಗಂಗಾವತಿ, ನೇತ್ರಾವತಿ, ವರಾಹಿ, ಅಘನಾಶಿನಿ. ಅನೇಕ ನದಿಗಳು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರಕ್ಕೆ ಸೇರುತ್ತವೆ. ಅದರಲ್ಲಿ ಉದ್ದವಾದ ನದಿ ನರ್ಮದಾ. 2 ಈಸ್ ದಿ ರೈಟ್ ಆನ್ಸರ್. ರಾಜ್ಯವೊಂದರ ವಿಧಾನ ಪರಿಷತ್ ಆ ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ 3ನೇ 1ಕ್ಕಿಂತ ಹೆಚ್ಚಾಗಿರದ ಮತ್ತು ಯಾವುದೇ ಸನ್ನಿವೇಶದಲ್ಲೂ 40ಕ್ಕಿಂತ ಕಡಿಮೆ ಇಲ್ಲದ ಸಂಖ್ಯೆಯ ಸದಸ್ಯರನ್ನ ಒಳಗೊಂಡಿರುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಸಿಬಿಐ ಭಾರತ ಸರ್ಕಾರದ ಬೇಹುಗಾರಿಕೆ ಸಂಸ್ಥೆ. ಇದು ಸ್ಥಾಪನೆಯಾದ ವರ್ಷ 1941. ಕೇಂದ್ರೀಯ ತನಿಖಾ ದಳ ದಟ್ ಈಸ್ ಸಿಬಿಐ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಭಾರತದ ಪ್ರಧಾನ ತನಿಖಾ ಸಂಸ್ಥೆಯಾಗಿದೆ. ಇದು ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿಗಳ ಸಚಿವಾಲಯದ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತದೆ. 1941ರಲ್ಲಿ ಸ್ಥಾಪನೆಯಾಗಿದೆ. ಇದರ ಕೇಂದ್ರ ಕಚೇರಿ ನವದೆಹಲಿ. 1 ಈಸ್ ದಿ ರೈಟ್ ಆನ್ಸರ್. ಇಂದಿರಾ ಗಾಂಧಿಯವರು ಮೊಟ್ಟ ಮೊದಲಿಗೆ ಅಧ್ಯಕ್ಷರಾದ ಸಂಸ್ಥೆ ರಾಷ್ಟ್ರೀಯ ಬಾಲಭವನ. ಇಂದಿರಾ ಗಾಂಧಿಯವರು ಮಾರ್ಚ್ 1955ರಿಂದ ಮಾರ್ಚ್ 1966 ಮತ್ತು 1974ರಿಂದ 1976ರವರೆಗೆ 2 ಬಾರಿ ರಾಷ್ಟ್ರೀಯ ಬಾಲಭವನದ ಅಧ್ಯಕ್ಷರಾಗಿ ಲಕ್ಷಾಂತರ ಮಕ್ಕಳಿಗೆ ಸ್ವಯಂ ಅಭಿವ್ಯಕ್ತಿಗಾಗಿ ಅವಕಾಶವನ್ನು ನೀಡಿ ಕಾರ್ಯನಿರ್ವಹಿಸಿದರು. 4 ಈಸ್ ದಿ ರೈಟ್ ಆನ್ಸರ್. ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪಕರು ಯಾರು? 4ನೇ ಶ್ರೀಕೃಷ್ಣರಾಜ ಒಡೆಯರ್. ಕರ್ನಾಟಕದ ಮೈಸೂರಿನಲ್ಲಿರುವ ಮೈಸೂರು ವಿಶ್ವವಿದ್ಯಾಲಯವು 1916 ಜುಲೈ 27ರಂದು 4ನೇ ಕೃಷ್ಣರಾಜ ಒಡೆಯರ್ ಅವರಿಂದ ಸ್ಥಾಪನೆಗೊಂಡಿತು. ಇದರ ಮೊದಲ ಕುಲಾಧಿಪತಿಗಳು ಮೈಸೂರಿನ ಮಹಾರಾಜರಾಗಿದ್ದರು ಹಾಗೂ ಮೊದಲ ಉಪಕುಲಪತಿಗಳು HV ನಂಜುಂಡಯ್ಯ ಆಗಿದ್ದರು. 2 ಈಸ್ ದಿ ರೈಟ್ ಆನ್ಸರ್. ಬುದ್ಧನ ಆಕೃತಿಯನ್ನು ಹೊಂದಿದ ನಾಣ್ಯಗಳನ್ನು ಚಲಾವಣೆಗೆ ತಂದ ರಾಜ ಯಾರು? ಕನಿಷ್ಕ. ಕುಶಾನರ ಪ್ರಸಿದ್ಧ ಅರಸ ಕನಿಷ್ಕ ಬೌದ್ಧ ಧರ್ಮದ ಅನುಯಾಯಿಯಾಗಿದ್ದನು. ಇವನು ಬುದ್ಧನ ವಿಚಾರಗಳನ್ನು ಪ್ರಚಾರ ಮಾಡಲು ಧರ್ಮ ಪ್ರಚಾರಕರನ್ನು ಮಧ್ಯ ಏಷ್ಯಾ, ಟಿಬೆಟ್, ಬರ್ಮಾ, ಜಪಾನ್, ಕೊರಿಯಾ, ಚೀನಾಗಳಿಗೆ ಕಳುಹಿಸಿದನು. ಆದ್ದರಿಂದ ಕಾನಿಷ್ಕನನ್ನು ಕೆಲವರು 2ನೇ ಅಶೋಕ ಎಂದು ಕರೆದಿದ್ದಾರೆ. 1 ಈಸ್ ದಿ ರೈಟ್ ಆನ್ಸರ್.
ಬಾಹ್ಯಾಕಾಶದಲ್ಲಿರುವ ಗಗನಯಾತ್ರಿ ಆಕಾಶವನ್ನು ಹೀಗೆ ಕಾಣುತ್ತಾನೆ. ಕಪ್ಪು. ಗಗನಯಾತ್ರಿ ಇತರೆ ಆಕಾಶಕಾಯಗಳನ್ನು ನೋಡಿದಾಗ ಅವುಗಳು ಕಪ್ಪು ಬಣ್ಣದಲ್ಲಿ ಕಾಣುತ್ತವೆ. ಆದರೆ ಭೂಮಿಯನ್ನು ಸ್ವಲ್ಪ ಹತ್ತಿರದಿಂದ ನೋಡಿದಾಗ ಅದು ನೀಲಿ ಬಣ್ಣದಿಂದ ಕಾಣುತ್ತದೆ. ಇದಕ್ಕೆ ಕಾರಣ ಭೂಮಿಯ ಮೇಲೆ 71% ನೀರು ಆವರಿಸಿಕೊಂಡಿರುವುದು. ಸೊ 2 ಈಸ್ ದಿ ರೈಟ್ ಆನ್ಸರ್. ಆರೋವಿಲ್ಲೆ ಇರುವುದು ತಮಿಳುನಾಡು. ಆರೋವಿಲ್ಲೆ ಒಂದು ದಕ್ಷಿಣ ಭಾರತದ ಸಮುದಾಯ. ಇದನ್ನು 1968ರಲ್ಲಿ ಗುರುತಿಸಲಾಗಿದೆ. ಅಂದರೆ ಇವರು ಗುರುತಿಗೆ ಬಂದಿದ್ದು 1968ರಲ್ಲಿ. ಇವರು ತಮಿಳುನಾಡಿನ ಪಾಂಡಿಚೇರಿಯಲ್ಲಿರುವವರು. 4 ಈಸ್ ದಿ ರೈಟ್ ಆನ್ಸರ್. ಪಶುಪತಿನಾಥ ದೇವಸ್ಥಾನ ಇರುವುದು ಎಲ್ಲಿ? ಕಠ್ಮಂಡು. ಪಶುಪತಿನಾಥ ದೇವಾಲಯವು ನೇಪಾಳದ ಕಠ್ಮಂಡುವಿನಲ್ಲಿದೆ. ಇದನ್ನು ಬಾಗಮತಿ ನದಿಯ ದಡದ ಮೇಲೆ ನಿರ್ಮಿಸಲಾಗಿದ್ದು ಹಿಂದೂ ದೇವರಾದ ಪಶುಪತಿಗೆ ಪೂಜೆ ಸಲ್ಲಿಸಲಾಗುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. 32, 64, 96, 128, 160, 192. ಹಾಗಾದರೆ ಇದರ ನಂತರ ಬರುವಂತಹ ಸಂಖ್ಯೆ ಯಾವುದು? ಸ್ವಲ್ಪ ಯೋಚನೆ ಮಾಡಿದರೆ ಸುಲಭವಾಗಿ ಉತ್ತರ ನಮ್ಮ ಹೊಳೆಯುತ್ತೆ. ಇದರ ನಂತರ 192ರ ನಂತರ ಬರುವ ಸಂಖ್ಯೆ 224. ಯಾಕೆ? 32 ಇಲ್ಲೆಲ್ಲವೂ ಕೂಡ 32ನ್ನು ಆ್ಯಡ್ ಮಾಡ್ತಾ ಹೋಗಿದ್ದಾರೆ. 32ಕ್ಕೆ 32 ಆ್ಯಡ್ ಮಾಡಿದರೆ 64 ಆಗುತ್ತೆ. 64ಕ್ಕೆ 32ನ್ನು ಆ್ಯಡ್ ಮಾಡಿದರೆ 96. ಹಾಗೆ 128, 160, 192. ಅದೇ ರೀತಿ 192ಕ್ಕೆ 32ನ್ನು ಆ್ಯಡ್ ಮಾಡಿದರೆ 224. 3 ಈಸ್ ದಿ ರೈಟ್ ಆನ್ಸರ್. 31A, 36C, 41E, 46G, 51I. ಹಾಗಾದರೆ ಇದರ ನಂತರ ಬರೋದು? ಇಲ್ಲೂ ಕೂಡ ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡಿದರೆ ಇದು ಉತ್ತರ ಮಿಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? 51I ನಂತರ ಬರೋದಿಲ್ಲಿ 56K. ಯಾಕೆ ನೋಡಿ, 31A ಇದೆ. 31 ಇಲ್ಲಿ 5 ಆಡ್ ಮಾಡ್ತಾ ಹೋಗಿದ್ದಾರೆ. 31, 5, 36, 36, 5, 41, 41, 5, 46, 46, 1, 46, 5, 51. 51ಕ್ಕೆ 5 ಆಡ್ ಮಾಡಿದರೆ 56. ಇಲ್ಲಿ ಏನಾಗಿದೆ ನೋಡ್ರಿ, ಎ ನಂತರ ಸಿ ಇದೆ, ಆದರೆ ಬಿ ಬಿಟ್ಟಿದ್ದಾರೆ. ಸಿ ನಂತರ ಡಿ ಬಿಟ್ಟು ಇ ನಂತರ ಎಫ್ ಬಿಟ್ಟು ಜಿ ನಂತರ ಹೆಚ್ ಬಿಟ್ಟು ಐ, ಹಾಗೆ ಜೆ ಬಿಟ್ಟರೆ ಕೆ. 56K. 1 ಈಸ್ ದಿ ರೈಟ್ ಆನ್ಸರ್. ಎಯು ಬಿನ ಸಹೋದರಿ, ಸಿಯು ಬಿನ ತಾಯಿ, ಡಿಯು ಸಿಯ ತಂದೆ, ಇಯು ಡಿನ ತಾಯಿ. ಹಾಗಾದರೆ ಎ ಹೇಗೆ ಡಿಗೆ ಸಂಬಂಧಿಸಿದೆ? ಸ್ವಲ್ಪ ಯೋಚನೆ ಮಾಡಬೇಕು. ಇಲ್ಲೂ ಕೂಡ ಯೋಚನೆ ಮಾಡಿದರೆ ನಾವು ಸುಲಭವಾಗಿ ಉತ್ತರವನ್ನು ಕೊಡಬಹುದು. ಇಲ್ಲಿ ಎ ಡಿಗೆ ಹೇಗೆ ಸಂಬಂಧಿಸಿದೆ? ಮೊಮ್ಮಗಳು. 4 ಈಸ್ ದಿ ರೈಟ್ ಆನ್ಸರ್. ಉಪರಾಷ್ಟ್ರಪತಿಯ ಅಧಿಕಾರಾವಧಿ ಎಷ್ಟು? 5 ವರ್ಷಗಳು. ಉಪರಾಷ್ಟ್ರಪತಿಯ ಅಧಿಕಾರಾವಧಿ 5 ವರ್ಷಗಳು. ಉಪರಾಷ್ಟ್ರಪತಿಯವರ ಸ್ಥಾನವು ನಮ್ಮ ಗಣತಂತ್ರ ವ್ಯವಸ್ಥೆಯ 2ನೇ ಸ್ಥಾನವಾಗಿದ್ದು ಇವರು ಪದನಿಮಿತ್ತ ರಾಜ್ಯಸಭೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಇವರ ಅಧಿಕಾರಾವಧಿ ಅವರು ಅಧಿಕಾರ ಸ್ವೀಕರಿಸಿದ ದಿನದಿಂದ 5 ವರ್ಷಗಳವರೆಗೆ ಇರುತ್ತದೆ ಎಂದು ವಿಧಿ 68 ತಿಳಿಸುತ್ತದೆ. ಸೊ 2 ಈಸ್ ದಿ ರೈಟ್ ಆನ್ಸರ್. ಎಲ್ಲೋರಾದಲ್ಲಿರುವ ಪ್ರಸಿದ್ಧ ಶಿವ ದೇವಾಲಯವನ್ನು ಯಾರು ಕಟ್ಟಿಸಿದರು? ರಾಷ್ಟ್ರಕೂಟ ದೊರೆ 1ನೇ ಕೃಷ್ಣ. ಎಲ್ಲೋರದ ಶಿವ ದೇವಾಲಯವನ್ನು ಅಂದರೆ ಕೈಲಾಸನಾಥ ದೇವಾಲಯವನ್ನು ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣನು ಪಶುಪತ ಸಂತನಾದ ಮಹಾವೃತ್ತಿಯ ಸ್ಮರಣಾರ್ಥ ನಿರ್ಮಿಸಿದನು. ಇದು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿದೆ. 3 ಈಸ್ ದಿ ರೈಟ್ ಆನ್ಸರ್. ಆಮ್ಲಜನಕ ಮತ್ತು ಓಜೋನ್ಗಳು ಇವು ಆಲೋಟ್ರೋಪ್ಗಳು. ಆಮ್ಲಜನಕ ಮತ್ತು ಓಜೋನ್ಗಳು. ಆಮ್ಲಜನಕ O2, ಓಜೋನ್ನ ಅಣುಸೂತ್ರ ಸಂಕೇತ O3 ಅಂದರೆ ಆಮ್ಲಜನಕದ 3 ಅಣುಗಳು ಸೇರಿ ಓಜೋನ್ ಆಗಿದೆ. ಹಾಗಾಗಿ ಇವೆರಡನ್ನು ಕೂಡ ನಾವೇನಂತ ಕರಿತೀವಿ? ಆಲೋಟ್ರೋಪ್ಸ್ ಅಂತ ಹೇಳಿ ಕರಿತೀವಿ. ಸೊ ಆಲೋಟ್ರೋಪ್ಸ್ ಅಂದರೆ ಒಂದೇ ರೀತಿಯ ರಾಸಾಯನಿಕ ಗುಣಲಕ್ಷಣ ಹೊಂದಿದ್ದು ವಿಭಿನ್ನ ಭೌತಿಕ ಲಕ್ಷಣವನ್ನ ಹೊಂದಿರುವಂತಹ ಧಾತುಗಳು ಅಂತೇಳಿ ಅರ್ಥ. 1 ಈಸ್ ದಿ ರೈಟ್ ಆನ್ಸರ್. 1983ರಲ್ಲಿ ಕೇಂದ್ರ ರಾಜ್ಯ ಸಂಬಂಧಕ್ಕೆ ಕೇಂದ್ರ ಸರ್ಕಾರವು ಈ ಕೆಳಗಿನ ಯಾವ ಆಯೋಗವನ್ನು ರಚಿಸಿತು? ಸರ್ಕಾರಿಯ ಆಯೋಗ,
ಸರ್ಕಾರಿಯ ಆಯೋಗವನ್ನು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಸರ್ಕಾರಿಯವರ ಅಧ್ಯಕ್ಷತೆಯಲ್ಲಿ ಹಾಗೂ ಬಿ ಶಿವರಾಮನ್, ಡಾಕ್ಟರ್ ಎಸ್.ಆರ್. ಸೇನ್ ಮತ್ತು ರಾಮಸುಬ್ರಹ್ಮಣ್ಯಂ ಅವರ ಸದಸ್ಯತ್ವದಲ್ಲಿ 1983ರಲ್ಲಿ ರಚಿಸಲಾಯಿತು. 1 is the right answer. 1956ರಲ್ಲಿ ಕರ್ನಾಟಕ ರಾಜ್ಯವನ್ನು ಯಾವ ವರದಿಯ ಆಧಾರದ ಮೇಲೆ ರಚಿಸಲಾಯಿತು? ಫಜಲ್ ಅಲಿ ಸಮಿತಿ. ಫಜಲ್ ಅಲಿ ಆಯೋಗ 1953ರಲ್ಲಿ ಫಜಲ್ ಅಲಿಯವರ ಅಧ್ಯಕ್ಷತೆಯಲ್ಲಿ ಫಣಿಕ್ಕರ್ ಮತ್ತು ಎಚ್.ಎನ್. ಕುಂಜರು ಅವರ ಸದಸ್ಯತ್ವದಲ್ಲಿ ರಚಿಸಲಾಯಿತು. ಇವರ ವರದಿಯಂತೆ ನವೆಂಬರ್ 1, 1956ರಲ್ಲಿ ಭಾರತದಲ್ಲಿ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳು ರಚಿತವಾದವು. 4 is the right answer. ಸಂಗೀತಕ್ಕೆ ಸಂಬಂಧಿಸಿದಂತೆ ವೇದ ಯಾವುದು? ಸಾಮವೇದ. ಸಾಮವೇದವನ್ನು ಗಾಯನ ಗ್ರಂಥ ಎನ್ನುವರು. ಇದು ರಾಗಗಳ ಸಂಕಲನ ಗ್ರಂಥವಾಗಿದೆ. ಇದರಲ್ಲಿ 1810 ಶ್ಲೋಕಗಳಿದ್ದು 75 ಬಿಟ್ಟು ಉಳಿದವು ಋಗ್ವೇದದ ಮಂತ್ರಗಳಾಗಿವೆ. 2 is the right answer. ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಸರಿಯಾದುದನ್ನು ಗುರುತಿಸಿ. ಎ. ಶ್ರೀಶೈಲಂ ನಲ್ಲಮಲ್ಲ ಬೆಟ್ಟಗಳು. ಬಿ. ಓಂಕಾರೇಶ್ವರ ಸತ್ಮಾಲ ಬೆಟ್ಟಗಳು. ಸಿ. ಪುಷ್ಕರ ಮಹಾದೇವ ಬೆಟ್ಟಗಳು. ಹಾಗಾದರೆ ಸರಿಯಾದ ಜೋಡಿ ಎ ಮಾತ್ರ, ಅಂದರೆ ಶ್ರೀಶೈಲ ನಲ್ಲಮಲ್ಲ ಬೆಟ್ಟಗಳು ಎಂಬಂತಹ ಹೊಂದಾಣಿಕೆ ಮಾತ್ರ ಸರಿಯಾಗಿದೆ. ನಲ್ಲಮಲ್ಲ ಬೆಟ್ಟಗಳು ಆಂಧ್ರ ಪ್ರದೇಶದಲ್ಲಿರುವ ಪೂರ್ವ ಘಟ್ಟಗಳಲ್ಲಿ ಹರಡಿವೆ. ಸತ್ಮಾಲಾ ಬೆಟ್ಟಗಳು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಹರಡಿವೆ. ಮಹಾದೇವ ಬೆಟ್ಟಗಳು ಮಧ್ಯಪ್ರದೇಶದಲ್ಲಿ ಹರಡಿವೆ. ಸೊ 3 is the right answer. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದುದನ್ನು ಗುರುತಿಸಿ. ಎ. ಲೋಕಸಭೆಯ ಅಥವಾ ರಾಜ್ಯ ವಿಧಾನಸಭೆಯ ಚುನಾವಣೆಯಲ್ಲಿ ವಿಜಯಿ ಅಭ್ಯರ್ಥಿಯು ಜಯಗಳಿಸಿದ್ದಾರೆ ಎಂದು ಘೋಷಿಸಲ್ಪಡಲು ಆತ ಅಥವಾ ಆಕೆ ಕೊನೆಯ ಪಕ್ಷ ಒಟ್ಟು ಚಲಾವಣೆಯಾದ ಮತಗಳ 50% ಪಡೆಯಬೇಕು. ಬಿ. ಭಾರತದ ಸಂವಿಧಾನದಲ್ಲಿ ವಿಧಿಸಲ್ಪಟ್ಟಿರುವಂತೆ ಲೋಕಸಭೆಯಲ್ಲಿ ಸಭಾಧ್ಯಕ್ಷರ ಹುದ್ದೆಯು ಬಹುಮತವುಳ್ಳ ಪಕ್ಷಕ್ಕೆ ಮತ್ತು ಉಪಸಭಾಧ್ಯಕ್ಷರ ಸ್ಥಾನವು ವಿರೋಧ ಪಕ್ಷಕ್ಕೆ ಹೋಗುತ್ತದೆ. ಹಾಗಾದರೆ ಸರಿಯಾದ ಉತ್ತರ 1 ಅಥವಾ 2 ಯಾವುದೂ ಅಲ್ಲ. ಅಂದರೆ ಕೊಟ್ಟಿರುವಂತಹ 2 ಹೇಳಿಕೆಗಳು ಕೂಡ ತಪ್ಪಾಗಿವೆ. 4 is the right answer. ಶಿವಪುರ ಧ್ವಜ ಸತ್ಯಾಗ್ರಹ ನಡೆದ ಜಿಲ್ಲೆ ಯಾವುದು? ಮಂಡ್ಯ. ಶಿವಪುರ ಧ್ವಜ ಸತ್ಯಾಗ್ರಹ ನಡೆದ ಜಿಲ್ಲೆ ಮಂಡ್ಯ. 1938ರಲ್ಲಿ ಮೈಸೂರು ಪ್ರಾಂತ್ಯಕ್ಕೆ ಒಂದು ಪ್ರತ್ಯೇಕ ಕಾಂಗ್ರೆಸ್ ವಲಯವನ್ನು ಸೃಷ್ಟಿಸಲಾಯಿತು. ಇದರ ಪ್ರಥಮ ಅಧಿವೇಶನ 1938ರಲ್ಲಿ ಮಂಡ್ಯ ಜಿಲ್ಲೆಯ ಶಿವಪುರದಲ್ಲಿ ಟಿ. ಸಿದ್ದಲಿಂಗಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು. ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವೂ ಸೇರಿದ್ದಿತು. ಆದರೆ ಸರ್ಕಾರ ಎಲ್ಲಾ ಕಾರ್ಯಕ್ರಮಗಳಿಗೆ ಪ್ರತಿಬಂಧಕಾಜ್ಞೆ ಹೊರಡಿಸಿತು. 3 is the right answer. ಮೈಸೂರು ಚಲೋ ಚಳವಳಿ ಪ್ರಾರಂಭವಾಗಲು ಕಾರಣ ರಾಜ್ಯದಲ್ಲಿ ಜವಾಬ್ದಾರಿ ಸರ್ಕಾರವನ್ನು ಜಾರಿಗೆ ತರಲು ವಿಳಂಬ ಮಾಡಿದ್ದರಿಂದ. ಮೈಸೂರು ಚಲೋ ಚಳವಳಿಯು ಕೆ.ಸಿ. ರೆಡ್ಡಿಯವರ ನೇತೃತ್ವದಲ್ಲಿ 1947 ಅಕ್ಟೋಬರ್ 24ರಂದು ನಡೆಯಿತು. ರಾಜ್ಯದಲ್ಲಿ ಜವಾಬ್ದಾರಿ ಸರ್ಕಾರವನ್ನು ಜಾರಿಗೆ ತರಲು ಈ ಚಳವಳಿಯ ಉದ್ದೇಶವಾಗಿತ್ತು. 3 is the right answer. 1913ರಲ್ಲಿ ಗದರ್ ಪಕ್ಷವನ್ನು ಸ್ಥಾಪಿಸಿದ ಕ್ರಾಂತಿಕಾರಿ ಯಾರು? ಲಾಲಾ ಹರ್ದಯಾಳ್. ಲಾಲಾ ಹರ್ದಯಾಳ್ ಪಂಜಾಬಿನ ಕ್ರಾಂತಿಕಾರಿ. ಲಂಡನ್ನಿನ ಸೆಂಟ್ ಜಾನ್ಸ್ ಕಾಲೇಜಿನಲ್ಲಿ ಓದಿದ ಈತ 1913ರಲ್ಲಿ ನವೆಂಬರ್ 1ರಂದು ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ರಾಮಚಂದ್ರ ಮತ್ತು ಬರ್ಕತುಲ್ಲಾ ಎಂಬ ಕ್ರಾಂತಿಕಾರರ ನೆರವಿನಿಂದ ಗದರ್ ಪಕ್ಷವನ್ನು ಸ್ಥಾಪಿಸಿದನು. 3 is the right answer. ಸರ್ವೋದಯ ಹಾಗೂ ಭೂದಾನ ಚಳುವಳಿ ಆರಂಭಿಸಿದವರು ಯಾರು? ವಿನೋಬಾ ಭಾವೆ. 1951ರಲ್ಲಿ ಆಚಾರ್ಯ ವಿನೋಬಾ ಭಾವೆ ಅವರು ಆಂಧ್ರ ಪ್ರದೇಶ, ಅಂದರೆ ಈಗಿನ ತೆಲಂಗಾಣ, ಪೋಚಂಪಲ್ಲಿ ಎಂಬಲ್ಲಿ ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದರು. ಸರ್ವೋದಯ ಕಾರ್ಮಿಕರ ಹಿತಾಸಕ್ತಿ ಕಾಪಾಡುವ ಚಳವಳಿಯನ್ನು ಸಹ ಆಚಾರ್ಯರು ಪ್ರಾರಂಭಿಸಿದರು. 2 is the right answer. ಪೊಮೊಲಜಿ ಯಾವುದರ ಅಧ್ಯಯನ? ಹಣ್ಣಿನ ಅಧ್ಯಯನವನ್ನು ಪೊಮೊಲಜಿ ಎನ್ನುವರು. ಮಣ್ಣಿನ ಅಧ್ಯಯನಕ್ಕೆ ಪೆಡಾಲಜಿ, ಹಣ್ಣು ಬೆಳೆಸುವ ಅಧ್ಯಯನವೇ ಪೊಮೊಲಜಿ, ಮರದ ಅಧ್ಯಯನವನ್ನು ಡೆಂಡ್ರಾಲಜಿ ಎನ್ನುವರು.
2 ಈಸ್ ದಿ ರೈಟ್ ಆನ್ಸರ್. ಆದಿಜೀವಿಯಿಂದ ಬರುವ ರೋಗ ಯಾವುದು? ಮಲೇರಿಯಾ. ಇಲ್ಲಿ ಕೊಟ್ಟಿರುವಂತಹ 4ರಲ್ಲಿ ಆದಿಜೀವಿ ಅಂದರೆ ಪ್ರೊಟೋಜೋವಾದಿಂದ ಬರುವಂತಹ ರೋಗ ಮಲೇರಿಯಾ, ಪ್ಲಾಸ್ಮೋಡಿಯಂ ವೈವಾಕ್ಸ್ ಎಂಬಂತಹ ಆದಿಜೀವಿಯಿಂದ ಬರುತ್ತದೆ. ಇನ್ನು ಕಾಲರ ಮತ್ತು ಧನುರ್ವಾಯು ಹಾಗೂ ಪ್ಲೇಗ್ ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗವಾಗಿದೆ. ಸೊ 4 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಆನುವಂಶಿಕ ಕಾಯಿಲೆ ಯಾವುದು? ವರ್ಣಾಂಧತೆ. ಆನುವಂಶಿಕ ಕಾಯಿಲೆ ಅಂದರೆ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆಯಾಗುವಂತಹ ಕಾಯಿಲೆ, ದಟ್ ಈಸ್ ವರ್ಣಾಂಧತೆ. ಲೈಂಗಿಕ ಸಂಬಂಧಿತ ರೋಗ ಇದು. ಈ ರೋಗಕ್ಕೆ ಪ್ರಮುಖವಾಗಿ ಕ್ರೋಮೋಸೋಮ್ಸ್ಗಳಲ್ಲಿರುವ ಜೀನ್ಗಳು ಕಾರಣವಾಗಿವೆ. 2 ಈಸ್ ದಿ ರೈಟ್ ಆನ್ಸರ್. ಗ್ರಹಗಳ ಚಲನೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಕೆಪ್ಲರ್. ಗ್ರಹಗಳ ಚಲನೆಯನ್ನು ಕಂಡುಹಿಡಿದ ವಿಜ್ಞಾನಿ ಕೆಪ್ಲರ್. ಕೋಪರ್ನಿಕಸ್ ಕ್ರಿಸ್ತಶಕ 1540ರಲ್ಲಿ ಮೊಟ್ಟ ಮೊದಲು ಸೌರವ್ಯೂಹವನ್ನು ಕಂಡುಹಿಡಿದನು. ಸೊ ಕೆಪ್ಲರ್ ಗ್ರಹಗಳು ಸೂರ್ಯನ ಸುತ್ತ ಎಲಿಪ್ಸೀಯವಾಗಿ ಚಲಿಸುತ್ತವೆ ಎಂದು ತಿಳಿಸಿಕೊಟ್ಟವನು. ಎಲ್ಪಿಜಿಯಲ್ಲಿ ಬಳಸುವ ವಾಸನಯುಕ್ತ ರಾಸಾಯನಿಕ ಯಾವುದು? ಮೀಥೈಲ್ ಮರ್ಕ್ಯಾಪ್ಟನ್. ಎಲ್ಪಿಜಿಯಲ್ಲಿ ಬಳಸುವ ವಾಸನೆಯುಕ್ತ ಅನಿಲ. ಯಾಕಂತ ಹೇಳಿದ್ರೆ ಎಲ್ಪಿಜಿ ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಈ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ನಲ್ಲಿ ಇರುವಂತಹ ಅನಿಲ ಮೀಥೇನ್. ಇದು ವಾಸನೆ ರಹಿತ ಅನಿಲವಾಗಿರುವುದರಿಂದ ಲೀಕ್ ಆದರೆ ಗೊತ್ತಾಗೋದಿಲ್ಲ, ಆಗ ಅನಾಹುತ ಆಗುವಂಥ ಸಂಭವ ಇರುತ್ತೆ. ಹಾಗಾಗಿನೇ ಮೀಥೈಲ್ ಮರ್ಕ್ಯಾಪ್ಟನ್ ಎಂಬಂತಹ ರಾಸಾಯನಿಕವನ್ನು ಬೆರೆಸಿದಾಗ ಲೀಕ್ ಆದರೆ ಅದು ವಾಸನೆ ಬರುತ್ತೆ, ಆಗ ನಾವು ಲೀಕ್ ಆಗಿರೋದನ್ನು ಪತ್ತೆ ಹಚ್ಚಬಹುದು. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ರಾಷ್ಟ್ರಪತಿಯನ್ನು ತೆಗೆದುಹಾಕುವ ಕಾರ್ಯವಿಧಾನ ಯಾವುದು? ಮಹಾಭಿಯೋಗ. ರಾಷ್ಟ್ರಪತಿಯು ಸಂವಿಧಾನದ ಚೌಕಟ್ಟಿನಡಿಯಲ್ಲಿ ಕೆಲಸ ಮಾಡುವಂತೆ ಮಾಡಲು ಹಾಗೂ ಸಂವಿಧಾನದ ನಿಯಮವನ್ನು ಉಲ್ಲಂಘಿಸಿದರೆ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಲು ಮಹಾಭಿಯೋಗ ಅಥವಾ ದೋಷಾರೋಪದಿಂದ 61ನೇ ವಿಧಿ ಅನ್ವಯ ಪದಚ್ಯುತಗೊಳಿಸಲಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಟೈಟಾನ್ ಉಪಗ್ರಹ ಯಾವ ಗ್ರಹದ ಉಪಗ್ರಹ? ಶನಿ. ಶನಿ ಗ್ರಹದ ಅತ್ಯಂತ ದೊಡ್ಡ ಉಪಗ್ರಹವೇ ಟೈಟಾನ್. ಸೊ ಸೌರವ್ಯೂಹದ 2ನೇ ದೊಡ್ಡ ಉಪಗ್ರಹ. 3 ಈಸ್ ದಿ ರೈಟ್ ಆನ್ಸರ್. ಕೈಲಾಸ ಪರ್ವತ ಇರುವ ದೇಶ ಯಾವುದು? ಚೀನಾ. ಕೈಲಾಸ ಪರ್ವತವು ಚೀನಾ ದೇಶದಲ್ಲಿದೆ. ಇದನ್ನು ಸಾಕ್ಷಾತ್ ಶಿವನ ಸನ್ನಿಧಿ ಎಂದು ನಂಬಲಾಗಿದೆ. ಬೌದ್ಧ, ಜೈನ್ ಹಾಗೂ ಬಾನ್ ಧರ್ಮದವರಿಗೂ ಕೈಲಾಸ ಪರ್ವತ ಪವಿತ್ರ ಸ್ಥಳವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಪಶ್ಚಿಮ ಘಟ್ಟಗಳು ಜೀವ ವೈವಿಧ್ಯಮಯ ಸೂಕ್ಷ್ಮ ತಾಣ ಎಂದು ಘೋಷಿಸಲು ಕಾರಣ? ಜೀವ ವೈವಿಧ್ಯದ ವಿಭಿನ್ನ ಕಣಜ ಹೊಂದಿದ್ದು ವಿನಾಶದ ಭೀತಿ ಎದುರಿಸುತ್ತಿದೆ. ಹಾಗಾಗಿ ಪಶ್ಚಿಮ ಘಟ್ಟಗಳನ್ನು ಜೀವ ವೈವಿಧ್ಯಮಯ ಸೂಕ್ಷ್ಮ ತಾಣ ಎಂದು ಘೋಷಿಸಿದ್ದಾರೆ. ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಬೆಟ್ಟಗಳು ಎಂದು ಕೂಡ ಕರೆಯುತ್ತಾರೆ. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಹಾಗೂ ತಮಿಳುನಾಡಿನಲ್ಲಿ ಹರಡಿದೆ. 1 ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 40 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.